Group 1, Group 1, Group 1, Group 2, 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 Group 2. ಮಂಗಳೂರು ARO ಅಸ್ಪಿರೆಂಟ್ಸ್ಗೆ ಜೈ ಹಿಂದ್. ಇವತ್ತಿನ ವಿಡಿಯೋದಲ್ಲಿ ಮಂಗಳೂರಲ್ಲಿ ಆಗ್ತಾ ಇರೋ ಫಿಸಿಕಲ್ ಮತ್ತೆ ಮೆಡಿಕಲ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ. ಫಿಸಿಕಲ್ ಯಾವ ತರ ನಡೀತಾ ಇದೆ, ಒಂದು ಬ್ಯಾಚ್ ಅಲ್ಲಿ ಎಷ್ಟು ಕ್ಯಾಂಡಿಡೇಟ್ ಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಎಷ್ಟು ಗಂಟೆಗೆ ಜಾಯಿನ್ ಆಗ್ಬೇಕು, ಮತ್ತೆ ಡಾಕ್ಯುಮೆಂಟ್ಸ್ ಏನೇನು ಚೆಕ್ ಮಾಡ್ತಾ ಇದ್ದಾರೆ, ಮತ್ತೆ ಮೆಡಿಕಲ್ ಯಾವ ರೀತಿ ಮಾಡ್ತಾ ಇದ್ದಾರೆ, ಮತ್ತೆ ಮೆಡಿಕಲ್ ಅಲ್ಲಿ ಕೆಲವೊಂದು ಟಿಪ್ಸ್ ಗಳನ್ನ ಹೇಳ್ತೀನಿ. ಈ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ನೀವು ಮೆಡಿಕಲ್ ನ ಪಾಸ್ ಮಾಡಬಹುದು. ಈ ವಿಡಿಯೋದಲ್ಲಿ ಮಂಗಳೂರು ARO ಫಿಸಿಕಲ್ ಮತ್ತೆ ಮೆಡಿಕಲ್ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಯಾರೆಲ್ಲ ಚಾನೆಲ್ ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದೀರ ಅವ್ರ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಗೈಸ್, ಬೆಳಿಗ್ಗೆ 5 ಗಂಟೆಗೆ ರನ್ನಿಂಗ್ ಸ್ಟಾರ್ಟ್ ಆಗಿದೆ. ಒಂದು ಬ್ಯಾಚ್ ಅಲ್ಲಿ 80 ರಿಂದ 90 ಮಕ್ಕಳನ್ನ ಬಿಡ್ತಾ ಇದ್ದಾರೆ. ಆಲ್ಮೋಸ್ಟ್ 90% ಮಕ್ಕಳು ಪಾಸ್ ಆಗ್ತಾ ಇದ್ದಾರೆ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಮತ್ತೆ ಗ್ರೂಪ್ 4 ಅಲ್ಲಿ ಯಾರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅವರು ಕೂಡ ಪಾಸ್ ಆಗ್ತಾ ಇದ್ದಾರೆ. ಹಾಗಾಗಿ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ಓಡಿ. 9 ಗಂಟೆ ಒಳಗಡೆ ನಿಮಗೆ ರನ್ನಿಂಗ್ ನ ಮುಗಿಸ್ಬಿಡ್ತಾ ಇದ್ದಾರೆ. 4:15ಗೆ ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ. 3 ಗಂಟೆಗೆ ಅವರು ರಿಪೋರ್ಟಿಂಗ್ ನ ಮಾಡಿಸ್ಕೊತಾ ಇದ್ದಾರೆ. ಎಷ್ಟು ಬೇಗ ಓಡ್ತೀರಾ ಅಷ್ಟು ಬೇಗ ನಿಮಗೆ ಬೆಳಗ್ಗೆ ರನ್ನಿಂಗ್ ಆಗ್ಬಿಡುತ್ತೆ. 8 ಗಂಟೆ 9 ಗಂಟೆ ಬಿಸಿಲಲ್ಲಿ ನೀವು ರನ್ನಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಆದಷ್ಟು ಬೇಗ ಹೋಗಿ. ಬೇಗ ಹೋದ್ರೆ ಬೇಗ ನಿಮಗೆ ಫಸ್ಟ್ ಬ್ಯಾಚ್ ಅಲ್ಲೆಲ್ಲ ನಿಮಗೆ ರನ್ನಿಂಗ್ ಇರುತ್ತೆ. ಸೊ ಬೇಗ ರನ್ನಿಂಗ್ ನ ನೀವು ಮುಗಿಸ್ಕೋಬಹುದು. ರನ್ನಿಂಗ್ ಆದ್ಮೇಲೆ ನಿಮಗೆ ಮತ್ತೆ PST ಎಲ್ಲ ಇರುತ್ತೆ. PST ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಮೊದಲನೇ ದಿನದಲ್ಲಿ ಮಾಡಿಸ್ಕೊಂಡು ಮತ್ತೆ ನಿಮ್ನ ವಾಪಸ್ ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಡೇ ಸೇಮ್ ನಿಮ್ಗೆ 4:30ಗೆ ಮತ್ತೆ ರಿಪೋರ್ಟಿಂಗ್ ಇರುತ್ತೆ. ನೆಕ್ಸ್ಟ್ 2ನೇ ದಿನದಲ್ಲಿ ಫುಲ್ ಕಂಪ್ಲೀಟ್ ಮೆಡಿಕಲ್ ನ ಮಾಡಿ ಮತ್ತೆ ಬಿಡ್ತಾರೆ. ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಿ, ಅನೌನ್ಸ್ ಮಾಡ್ತಾ ಇದ್ರೆ ನೋಡಿ, ಗ್ರೂಪ್ 1 ಮತ್ತೆ ಗ್ರೂಪ್ 2 ಅಂತ ಟೈಮಿಂಗ್ ಪ್ರಕಾರ ಗ್ರೂಪ್ಗಳಲ್ಲಿ ಅವರು ಬಿಟ್ಕೋತಾ ಇದ್ದಾರೆ. ಹಾಗಾಗಿ ಯಾರು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀರಾ ಅಷ್ಟು ನೀವು ಆರಾಮಾಗಿ ಓಡ್ಬೋದು. 4 ಗ್ರೂಪ್ಗಳಲ್ಲಿ ಬಂದಿರೋರು ಪಾಸ್ ಆಗ್ತಾ ಇದ್ದಾರೆ. ಇದು ಮಂಗಳೂರಿಂದ ಲೈವ್ ಆಗಿ ಬಂದಿರೋಂಥ ವಿಡಿಯೋ ಗೈಸ್. ಯಾರೆಲ್ಲ ಮಂಗಳೂರು AROಗೆ ಹೋಗೋದಕ್ಕೆ ರೆಡಿ ಇದ್ದೀರಾ, ನಿಮ್ಗೆಲ್ಲ ಒಂದು ಮಂಗಳೂರಿಂದ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಬೆಳಿಗ್ಗೆ 4:15ಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ. ಎಷ್ಟು ಬೇಗ ಹೋಗ್ತಿರೋ ಅಷ್ಟು ನಿಮ್ಗೆ ಒಳ್ಳೇದು. ಯಾಕೆಂದ್ರೆ ಮಂಗಳೂರಲ್ಲಿ ಬಿಸಿಲಿರೋದ್ರಿಂದ ಲೇಟ್ ಆಗಿ ಹೋದ್ರೆ ಬಿಸಿಲು ಜಾಸ್ತಿ ಇರೋ ಕಾರಣ ನಿಮ್ಗೆ ಸುಸ್ತಾಗುತ್ತೆ, ಟೈಮಿಂಗ್ ಅಲ್ಲೂ ವೇರಿಯೇಷನ್ ಬರುತ್ತೆ. ಹಾಗಾಗಿ ಎಷ್ಟು ಬೇಗ ಹೋಗ್ತಿರೋ ಅಷ್ಟು ಬೇಗ ನಿಮ್ಗೆ ರನ್ನಿಂಗ್ ನ ಬಿಡ್ತಾ ಇದ್ದಾರೆ. ಬಿಸಿಲು ಇಲ್ದೇ ಇರೋ ಟೈಮಲ್ಲಿ ರನ್ನಿಂಗ್ ಮಾಡಿದ್ರೆ ನಿಮ್ಗೆ ಟೈಮಿಂಗ್ ಕೂಡ ಚೆನ್ನಾಗಿ ಕವರ್ ಮಾಡಬಹುದು. ಡಾಕ್ಯುಮೆಂಟ್ಸ್ ಏನೇನು ತಗೊಂಡೋಗ್ಬೇಕು ಅಂತ ನಾನು ಹಿಂದಿನ ವಿಡಿಯೋಲಿ ಹೇಳಿದ್ದೆ. ಇವಾಗ್ಲೂ ಒಂದ್ಸಲ ಅದನ್ನ ರಿಮೈಂಡ್ ಮಾಡ್ಬಿಡ್ತೀನಿ. 10th ಮಾರ್ಕ್ಸ್ ಕಾರ್ಡು, ಅಡ್ಮಿಟ್ ಕಾರ್ಡ್ ಕಲರ್ ಮತ್ತೆ ವೈಟ್ ಅಂಡ್ ಬ್ಲಾಕ್ ಎರಡೂ ತಗೊಂಡೋಗಿ. ನಿಮ್ಮ ಫೋಟೋನ ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತೆ 15 ರಿಂದ 20 ಪಾಸ್ಪೋರ್ಟ್ ಫೋಟೋಸ್ ನ ತಗೊಂಡೋಗಿ. ಕೋರ್ಟ್ ಅಫಿಡವಿಟ್ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ನ ತಗೊಂಡೋಗಿ, ಮತ್ತೆ ಡೊಮೈಸೈಲ್ ಸರ್ಟಿಫಿಕೇಟ್ ನ ತಗೊಂಡೋಗಿ. ಇದಿಷ್ಟು ಡಾಕ್ಯುಮೆಂಟ್ ಗಳು ತಗೊಂಡೋಗ್ಬೇಕಾಗುತ್ತೆ. ಮತ್ತೆ ಕೆಲವರು ಕೋರ್ಟ್ ಅಫಿಡವಿಟ್ ನ ಮಾಡಿಸಿರಲ್ಲ, ಅಂತವರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈ ರ್ಯಾಲಿಯಲ್ಲಿ ಕೋರ್ಟ್ ಅಫಿಡವಿಟ್ ಇವಾಗ ಇಲ್ಲ ಅಂದ್ರೂ ಕೂಡ ಟೈಮ್ ನ ಕೊಡ್ತಾ ಇದ್ದಾರೆ. ಮತ್ತೆ ನೀವು ಮಾಡಿಸ್ಕೊಂಡೋಗಿ ಸಬ್ಮಿಟ್ ಮಾಡಬಹುದಾಗಿದೆ. ಯಾರು ಗಾಬರಿ ಪಡೋ ಅವಶ್ಯಕತೆ ಇಲ್ಲ. 85 ರಿಂದ 90 ಹುಡುಗರನ್ನ ಒಂದು ಬ್ಯಾಚ್ ಮಾಡಿ ಓಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ ಅದರಲ್ಲಿ 85 to 90% ಪಾಸ್ ಆಗ್ತಾ ಇದ್ದಾರೆ. 4ನೇ ಬ್ಯಾಚ್ ಅಲ್ಲಿ ಬರೋ ಹುಡುಗರು ಕೂಡ ಪಾಸ್ ಮಾಡ್ತಾ ಇದ್ದಾರೆ. ಸೊ ಯಾರು ಗಾಬರಿ ಆಗ್ಬೇಡಿ. ನೀವೆಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಾ ಅಷ್ಟನ್ನ ಅಲ್ಲಿ ಓಡಿದ್ರೆ ನೀವು ಪಾಸ್ ಆಗ್ತಾ ಇದ್ದೀರಾ. ಮೆಡಿಕಲ್ಗೂ ಕೂಡ ಅಲ್ಲೇ ಸೆಲೆಕ್ಷನ್ ಆಗ್ತಾ ಇದ್ದೀರಾ. ಮತ್ತೆ ಹೈಟ್ ವೇಟ್ ಬಗ್ಗೆ ಎಲ್ಲ ನಿಮ್ಗೆಲ್ಲ ಗೊತ್ತೇ ಇದೆ, ಯಾವ ರೀತಿ ಟೆಸ್ಟ್ ಗಳನ್ನ ಮಾಡ್ತಾರೆ ಅಂತ. ಮೇನ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಮೆಡಿಕಲ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಹೇಳ್ಬೇಕಂತ ಈ ವಿಡಿಯೋನ ಮಾಡ್ತಾ ಇರೋದು. ಮೆಡಿಕಲ್ ಅಲ್ಲಿ ಗೈಸ್ 40 ಹುಡುಗರನ್ನ ಒಂದು ಬ್ಯಾಚ್ ಮಾಡಿ ಮೆಡಿಕಲ್ ನ ಮಾಡ್ತಾ ಇದ್ದಾರೆ. ಅದರಲ್ಲಿ 15 ರಿಂದ 20 ಹುಡುಗರು 6x6 ಅಲ್ಲೇ ಫೇಲ್ ಆಗ್ತಾ ಇದ್ದಾರೆ ಅಂತ ನನ್ಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಅವರೆಲ್ಲ ಫೇಲ್ ಆಗೋದಕ್ಕೆ ಕಾರಣ ಏನ್ ಗೊತ್ತಾ? ಸರಿಯಾಗಿ ನಿದ್ದೆ ಆಗದೆ ಇರೋದು, ಮತ್ತೆ ರೆಸ್ಟ್ ಇಲ್ಲದೆ ಇರೋದು, ಜಾಸ್ತಿ ಮೊಬೈಲ್ ನ ನೋಡ್ತಾ ಇರ್ತಾರೆ. ಸೊ ಈ ಕಾರಣಗಳಿಂದ ಏನು ಮೆಡಿಕಲ್ ಮಾಡೋ ಟೈಮಲ್ಲಿ ಕಣ್ಣುಗಳು ಮಂಜಾಗ್ತಾ ಇದೆ. ಮತ್ತೆ ಸ್ಕ್ರೀನ್ ಅಲ್ಲಿ ಕಾಣೋ ಒಂದು
ಏನೋ ಒಂದು ಚಾರ್ಟ್ ಹಾಕಿರ್ತಾರೆ, ಆ ಚಾರ್ಟ್ ನ ಓದೋದಕ್ಕೆ ಅವರು ಪರದಾಡ್ತಾ ಇದ್ದಾರೆ. ಈ ಕಾರಣಗಳಿಂದ ಅವ್ರನ್ನ ಫೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೆಲವೊಂದು ಇವಾಗ ಟಿಪ್ಸ್ ನ ಹೇಳ್ತೀನಿ, ಇದನ್ನ ಫಾಲೋ ಮಾಡಿ ನಿಮ್ಗೆ 6x6 ಅಲ್ಲಿ ಆರಾಮಾಗಿ ಪಾಸ್ ಮಾಡ್ಬೋದು. ಮೊದಲನೇದು, ನೀವು ಜರ್ನಿ ಮಾಡ್ತಾ ಇರ್ತೀರಲ್ಲ, ಆದಷ್ಟು ನಿದ್ದೆನ ಮಾಡಿ. ಜರ್ನಿಯಲ್ಲೂ ಕೂಡ ಮೊಬೈಲ್ ಅಲ್ಲಿ ಮುಳುಗೋಗ್ಬೇಡಿ. ಮೊಬೈಲ್ ನೋಡ್ಕೊಂಡೆ 6 ಅವರ್ಸ್ 8 ಅವರ್ಸ್ ಎಲ್ಲ ಜರ್ನಿ ಮಾಡ್ತಾ ಇರ್ತಾರೆ ಹುಡುಗರು, ಅದನ್ನ ಮಾಡಬೇಡಿ. ಮತ್ತೆ ರೆಸ್ಟ್ ಮಾಡಿ, ಟೈಮ್ ಸಿಕ್ಕಿದ್ರೆ ನಿದ್ದೆ ಮಾಡಿ, ಮತ್ತೆ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಮತ್ತೆ ಮೊಬೈಲ್ ಜಾಸ್ತಿ ಮೇನ್ ಮೊಬೈಲೇ. ಆ ಮೊಬೈಲ್ನ ನೀವು ಸೈಡಲ್ಲಿ ಇಟ್ಕೊಂಡು ಆರಾಮಾಗಿ ಮಲ್ಕೊಳ್ಳಿ. ಮತ್ತೆ ನೀವು 4:15ಗೆ ರಿಪೋರ್ಟಿಂಗ್ ಇರುತ್ತೆ. 4:15 ಅಂದ್ರೆ ನೀವು 2 ಗಂಟೆಗೆ 3 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಡಬೇಕಾಗುತ್ತೆ. ಸೊ ನಿಮಗೆ ಫಿಸಿಕಲ್ ಹಿಂದಿನ ದಿನ ನಿದ್ದೆ ಇರಲ್ಲ. ಮತ್ತೆ ಫುಲ್ ಡೇ ನೀವು ಗ್ರೌಂಡ್ ಅಲ್ಲೇ ಇರ್ತೀರ, ಅವಾಗಲೂ ಕೂಡ ರೆಸ್ಟ್ ಇರಲ್ಲ, ನಿದ್ದೆ ಬರ್ತಾ ಇರುತ್ತೆ, ತೂಗುಡಿಸ್ದಂಗೆ ಆಗ್ತಾ ಇರುತ್ತೆ. ಹಾಗಾಗಿ ನಿದ್ದೆ ತುಂಬಾ ಮೇನ್ ಗೈಸ್. ಮತ್ತೆ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, 6x6 ಟೆಸ್ಟ್ ಮಾಡುವಾಗ ಒಂದು ಕಣ್ಣನ್ನ ಮುಚ್ತಾರೆ. ಫಾರ್ ಎಕ್ಸಾಂಪಲ್, ಈ ಲೆಫ್ಟ್ ಕಣ್ಣನ್ನ ಮುಚ್ತಾರೆ ಅನ್ಕೊಳ್ಳಿ, ಅವರು ಪೇಪರ್ ಅಲ್ಲಿ ಮುಚ್ತಾರೆ, ಕೈಯಲ್ಲಿ ಮುಚ್ಚಲ್ಲ. ಒಂದು ಪೇಪರ್ ನಿಮ್ಮ ಕಣ್ಣು ಮೇಲೆ ಇಡ್ತಾರೆ. ಅವಾಗ ನೀವೇನ್ ಮಾಡ್ಬೇಕಂದ್ರೆ, ಒಳಗಡೆ ಪೇಪರ್ನ ಹಿಂಗ್ ಈ ತರ ಪ್ರೆಸ್ ಮಾಡಲ್ಲ, ಅವರು ಜಸ್ಟ್ ಹಿಂಗೆ ಕಣ್ ಮೇಲೆ ಇಡ್ತಾರೆ. ಆದ್ರೆ ಪೇಪರ್ನ ಕಣ್ ಮೇಲೆ ಇಡ್ಲಿ, ನೀವು ಕಣ್ಣನ್ನ ಮುಚ್ಚಕ್ಕೆ ಹೋಗ್ಬೇಡಿ ಗಾಯ್ಸ್. ಕಣ್ಣು ಮುಚ್ಚಿದ್ರೆ ಕಣ್ಣು ಮಂಜಾಗುತ್ತೆ. ಮತ್ತೆ ಈ ಕಣ್ಣಲ್ಲಿ ಓದಾದ್ಮೇಲೆ ಈ ಕಣ್ಣನ್ನ ಮುಚ್ತಾರೆ, ಅವಾಗ ನೀವು ಮುಚ್ಚಿದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ಮತ್ತೆ ಈ ಕಣ್ಣು ನಿಮ್ಗೆ ಒಂದ್ 10 ಸೆಕೆಂಡ್ ಮುಚ್ಚಿದ್ರು ಅಂದ್ರೆ ಮಂಜಾಗಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪೇಪರೇ ಮುಚ್ಲಿ, ಕೈನೇ ಮುಚ್ಲಿ, ನೀವು ಕಣ್ಣನ್ನ ಮಾತ್ರ ಮುಚ್ಚಕ್ ಹೋಗ್ಬೇಡಿ. ಕಣ್ಣನ್ನ ಬಿಟ್ಕೊಂಡಂಗೆ ಇರಿ. ಬೇಕಾದ್ರೆ ನಿಮ್ಮ ಇವಾಗ್ಲೂ ಕೂಡ ಕಣ್ಣು ಮೇಲೆ ಕೈನ ಇಟ್ಕೊಂಡು ನೋಡಿ, ಕಣ್ಣು ಕ್ಲೋಸ್ ಆಗಿರಲ್ಲ. ಜಸ್ಟ್ ಅವ್ರು ಹಿಂಗ್ ಇಟ್ಟಿರ್ತೀರ ಅಷ್ಟೇ. ಕಣ್ಣನ್ನ ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬೇಡಿ. ಇದು ನಿಮ್ಗೆ ತುಂಬಾ ಪ್ಲಸ್ ಪಾಯಿಂಟ್ 6x6 ಅಲ್ಲಿ ಪಾಸ್ ಆಗೋದಕ್ಕೆ. ಕೆಲವೊಂದ್ ಕಡೆ ಎಲ್ಲ ಚಾರ್ಟ್ ಹಾಕಿರ್ತಾರೆ 6x6 ಟೆಸ್ಟ್ ಅಲ್ಲಿ, ಆದ್ರೆ ಮೂಡುಬಿದ್ರೆಯಲ್ಲಿ ಚಾರ್ಟ್ ಯಾವುದು ಇಲ್ಲ. ಕಂಪ್ಯೂಟರ್ ಅಂದ್ರೆ ಸಿಸ್ಟಮ್ ಅಲ್ಲಿ ಬರುವಂತ ಚಾರ್ಟ್ ನ ಹಾಕಿರ್ತಾರೆ. ಡಿಸ್ಪ್ಲೇನ ನೋಡ್ಕೊಂಡು ನೀವು ಓದ್ಬೇಕಾಗುತ್ತೆ. ಇದು ನಿಮ್ಗೆ ಗೊತ್ತಿರ್ಬೇಕು. ಮೆಡಿಕಲ್ ಅಲ್ಲಿ ಬೇರೆ ಬೇರೆ ಡಾಕ್ಟರ್ಗಳದ್ದು ಬ್ಯಾಚ್ ವೈಸ್ ಮಾಡಿರ್ತಾರೆ. 6 ರಿಂದ 8 ಡಾಕ್ಟರ್ ಇರ್ತಾರೆ. ಒಬ್ಬೊಬ್ರು ಡಾಕ್ಟರ್ 2-3 ಪಾರ್ಟ್ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ. ಈಗ ಕಣ್ಣು, ಕಿವಿ, ಬಾಯಿ, ಇದನ್ನೆಲ್ಲ ಒಬ್ರು ಡಾಕ್ಟರ್ ಚೆಕ್ ಮಾಡ್ತಾ ಇದ್ರೆ, ಮತ್ತೆ ಹೈಟ್ ವೆಯ್ಟ್ ಎಲ್ಲ ಒಂದ್ ಡಾಕ್ಟರ್ ಚೆಕ್ ಮಾಡ್ತಾ ಇರ್ತಾರೆ. ಮತ್ತೆ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಗಳನ್ನ ಒಬ್ರು ಡಾಕ್ಟರ್ ಚೆಕ್ ಮಾಡ್ತಾ ಇರ್ತಾರೆ. ನೀವು ತುಂಬಾ ಡಿಸಿಪ್ಲಿನ್ ಆಗಿ ಇರ್ಬೇಕು. ಅಲ್ಲಿ ಅವ್ರು ಏನ್ ಹೇಳ್ತೀರ ಅದನ್ನ ಕೇಳ್ಬೇಕು. ಮತ್ತೆ ನಾಚ್ಕೊಳಕ್ ಹೋಗ್ಬೇಡಿ ಪ್ರೈವೇಟ್ ಪಾರ್ಟ್ ಎಲ್ಲ ತೋರ್ಸ್ಬೇಕಂತ. ಇದು ಮೆಡಿಕಲ್ ಅಲ್ಲಿ ನಾಚ್ಕೊಂಡ್ರೆ ಕಷ್ಟ ಆಗುತ್ತೆ, ನಿಮ್ಗೆ ಟೈಮ್ ಲೇಟ್ ಆಗುತ್ತೆ. ಮತ್ತೆ ಡಾಕ್ಟರ್ಗಳಿಗೆ ಕೋಪ ಬಂದ್ರೆ ಮತ್ತೆ ರಿಸಲ್ಟ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ನಾಚ್ಕೊಳಕ್ ಹೋಗ್ಬೇಡಿ ಗೈಸ್. ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ. ಮತ್ತೆ ನೀವು ಮೆಡಿಕಲ್ ಅಲ್ಲಿ ಕೂತಿರ್ತೀರಲ್ಲ, ಅವಾಗ ಈ ರೀತಿ ಕಣ್ಣನ್ನೆಲ್ಲ ಉಜ್ಕೊಂಡು ಈ ರೀತಿ ಬಕ್ಕೊಂಡೆಲ್ಲ ಕೂರೋದು, ಮತ್ತೆ ಕಣ್ಣನ್ನೆಲ್ಲ ಉಜ್ಕೊಳ್ಳೋದು, ಈ ರೀತಿ ಎಲ್ಲ ಕೂರ್ಬೇಡಿ. ಆದಷ್ಟು ನಿಮ್ಗೆ ನಿದ್ದೆ ಬರ್ತಾ ಇದೆ ಅಂದ್ರೆ ಮೆಡಿಕಲ್ ಅಲ್ಲಿ 6x6 ಆಗೋಕ್ಕಿಂತ, ಐ ಟೆಸ್ಟ್ ಆಗೋಕ್ಕಿಂತ ಮೊದಲೇ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡೋದು, ತೂಗುಡ್ಸೋದು ಮಾಡಬೇಡಿ ಗೈಸ್. ನಿಮ್ಗೆ ನಿದ್ದೆ ಬರ್ತಾ ಇದೆಯಾ, ನಿಮ್ಮ ಹತ್ರ ಕರ್ಚೀಫ್ನ ಕ್ಯಾರಿ ಮಾಡಿ. ಕರ್ಚೀಫ್ಗೆ ನಿಮ್ಮ ಹತ್ರ ನೀರ್ ಇದ್ದೇ ಇರುತ್ತೆ, ನೀರ್ ಕೊಟ್ಟಿರ್ತಾರೆ ಕುಡಿಯೋಕೆ. ಕರ್ಚೀಫ್ನ ಒದ್ದೆ ಮಾಡ್ಕೊಂಡು ಕಣ್ಣನ್ನ ಫ್ರೆಶ್ ಮಾಡ್ಕೋತಾ ಇರಿ ಅವಾಗವಾಗ. ಸೊ ನೀವು ಅಲ್ಲಿ ಹೊರಗಡೆನೂ ಕೂಡ ನಿಮ್ಗೆ ಬಿಡಲ್ಲ. ಒಂದ್ಸರಿ ಕೂರಿಸ್ಬಿಟ್ರೆ ಮುಖ ತೊಳೆಯೋದಕ್ಕೆ ಹೊರಗಡೆ ಬಿಡಲ್ಲ. ನಿದ್ದೆ ಬರ್ತಾ ಇದೆ ಅಂದ್ರೆ ಯಾರು ನಿಮ್ನ ಮಾತನ್ನ ಕೇಳಲ್ಲ ಅಲ್ಲಿ. ಸೊ ಹೊರಗಡೆಯಿಂದ ನೀವು ಕರ್ಚೀಫ್ನ ಒದ್ದೆ ಮಾಡ್ಕೊಂಡು ಒಳಗಡೆ ತಗೊಂಡೋಗಿ, ನಿದ್ದೆ ಬರ್ತಾ ಇದೆ ಅಂದ್ರೆ ಕಣ್ಣನ್ನ ಒರೆಸ್ಕೋತಾ ಇರಿ. ಯಾವುದೇ ಕಾರಣಕ್ಕೂ ಐ ಟೆಸ್ಟ್ ಮುಗಿಯೋವರೆಗೆ ನಿದ್ದೆನ ಮಾಡಕ್ ಹೋಗ್ಬೇಡಿ ಗೈಸ್, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗುತ್ತೆ. ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್. ಹೇರ್ ಕಟ್, ನೀಟಾಗಿ ಶೇವ್, ಇದನ್ನೆಲ್ಲ ಮಾಡಿಸ್ಕೊಂಡು ಬನ್ನಿ. ಕಿವಿಯಲ್ಲಿ ಯಾರಿಗೆ ವ್ಯಾಕ್ಸ್ ಇದೆ ಅವ್ರಿಗೂ ಕೂಡ ಪಾಯಿಂಟ್ ಬರೀತಾ ಇದ್ದಾರೆ. ಹಾಗಾಗಿ ವ್ಯಾಕ್ಸ್ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಬನ್ನಿ. ಹಂಗಂಗೆ ಬಂದ್ಬಿಡ್ಬೇಡಿ. ಕಿವಿನ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ. ವ್ಯಾಕ್ಸ್ ಮತ್ತೆ ಕೀವು ಅದೆಲ್ಲ ಇರಬಾರ್ದು, ಅದನ್ನೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಮತ್ತೆ ಟ್ಯಾಟೂ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಟ್ಯಾಟೂ ಎಲ್ಲ ದೊಡ್ಡದಾಗಿದ್ರೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಚಿಕ್ಕ ಚಿಕ್ಕ ಅಕ್ಷರಗಳು ಏನ್ ಹೇಳ್ತೀವಿ, ಒಂದ್ ಲೆಟರ್ 2 ಲೆಟರ್ ಆ ರೀತಿ ಎಲ್ಲ ಇದ್ರೆ ಅವರು ರಿಜೆಕ್ಟ್ ಮಾಡ್ತಾ ಇಲ್ಲ. ಮತ್ತೆ ಟ್ಯಾಟೂನ ಮೆಡಿಕಲ್ ಅಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದಾರೆ, ಫಿಸಿಕಲ್ ಅಲ್ಲೇ ಕೂಡ ಟ್ಯಾಟೂನ ಚೆಕ್ ಮಾಡ್ತಾ ಇದ್ದಾರೆ. ಫಿಸಿಕಲ್ ಅಲ್ಲೇ ನಿಮ್ಗೆ ದೊಡ್ಡ ದೊಡ್ಡ ಟ್ಯಾಟೂ, ಫಾರ್ ಎಕ್ಸಾಂಪಲ್ ಈ ಕೈಯಲ್ಲಿ ಈ ಪೋರ್ಷನ್ ಅಲ್ಲಿ ಆಯ್ತು, ಮತ್ತೆ ಕತ್ತಲ್ಲಿ, ಚೆಸ್ಟ್ ಅಲ್ಲಿ, ಈ ಶೋಲ್ಡರ್ ಅಲ್ಲಿ ಇಲ್ಲೆಲ್ಲ ಇದ್ರೆ ನಿಮ್ಗೆ ಫಿಸಿಕಲ್ ಅಲ್ಲೇ ರಿಮೂವ್ ಮಾಡ್ತಾ ಇದ್ದಾರೆ. ನಿಮ್ಗೆ ರನ್ನಿಂಗ್ ಓಡೋದಕ್ಕೆ ಬಿಡಲ್ಲ. ಹಾಗಾಗಿ ನೀವು ಟ್ಯಾಟೂನ ಇದ್ರೆ ರಿಮೂವ್ ಮಾಡಿಸ್ಕೊಂಡು ಹೋಗಿರೋರ್ನ ಪಾಸ್ ಮಾಡ್ತಾ ಇದ್ದಾರೆ. 20 ಫೋಟೋ ಬೇಕೇ ಬೇಕು ಗೈಸ್. ಯಾಕೆ ಅಂದ್ರೆ ಫ್ರೆಶ್ ಮೆಡಿಕಲ್ ಯಾರ್ದಿದೆ, ಫ್ರೆಶರ್ಸ್ ಇದಾರಲ್ಲ ಅವರಿಗೆ ಜಾಸ್ತಿ ಫೋಟೋ ಅವಶ್ಯಕತೆ ಇರಲ್ಲ. 4 ರಿಂದ 5 ಸಾಕು. ಮತ್ತೆ ಯಾರಿಗೆ ಮೆಡಿಕಲ್ಗೆ ಬರೆದು ಕೊಡ್ತಾ ಇದ್ದಾರೆ ಅವ್ರಿಗೆ ಫೋಟೋಗಳು ಜಾಸ್ತಿ ಬೇಕಾಗುತ್ತೆ. 15 ಫೋಟೋವರೆಗೂ ಅವ್ರಿಗೆ ಬೇಕಾಗ್ತಾ ಇದೆಯಂತೆ. ಹಾಗಾಗಿ ಎಲ್ಲರೂ 20 ಫೋಟೋನ ತಗೊಂಡೋಗ್ಬೇಕಾಗುತ್ತೆ. ನನ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಯಾರಿಗೆ ಏನಾದ್ರು ಪಾಯಿಂಟ್ ಬರ್ಕೊಂಡ್ರು ಮೆಡಿಕಲ್ಗೆ
ಬರ್ಕೋತಾ ಇದಾರೆ ಅಂತ ಏನಾದ್ರು ನಿಮ್ಗೆ ಗೊತ್ತಾದ್ರೆ ಗಾಬರಿ ಆಗಕ್ ಹೋಗ್ಬೇಡಿ. ಆರ್ಮಿ ಏನ್ ಇವಾಗ ಮೂಡ್ಬಿದ್ರೆ ಅಲ್ಲಿ ಏನೊಂದು ರ್ಯಾಲಿ ನಡೀತಾ ಇದೆ, ಅಲ್ಲಿ ಬಂದಿರೋ ಮೆಡಿಕಲ್ ಆಫೀಸರ್ಸ್ ಎಲ್ಲ ತುಂಬಾ ಒಳ್ಳೆಯವರು ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ಕಿದೆ. ಮತ್ತೆ ಮತ್ತೆ ಚಾನ್ಸ್ ಕೊಡ್ತಾ ಇದಾರೆ, 2ನೇ ಸಲ ಕೂಡ ಚೆಕ್ ಮಾಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ನೀವು ಯಾವ್ದ್ರಲ್ಲಾದ್ರೂ ಮೆಡಿಕಲ್ ಅಲ್ಲಿ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅನ್ಕೊಳ್ಳಿ, ಅವ್ರನ್ನ ಸೈಡ್ ಅಲ್ಲಿ ಕೂರಿಸ್ತಾರೆ, ಮತ್ತೆ ಅವ್ರಿಗೆ ಅವಕಾಶ ಕೊಡ್ತಾ ಇದಾರೆ. ಎಂಡ್ ಆಫ್ ದ ಡೇ ಅಲ್ಲಿ ಮತ್ತೆ ಅವ್ರನ್ನ ಅದೇ ಟೆಸ್ಟ್ ನ ಮಾಡಿಸ್ತಾ ಇದಾರೆ. ಅವಾಗ ಏನಾದ್ರು ಅವ್ರು ಕ್ಲಿಯರ್ ಮಾಡಿದ್ರೆ ಟೆಸ್ಟ್ ನ, ಅವ್ರನ್ನು ಕೂಡ ಪಾಸ್ ಮಾಡ್ತಾ ಇದಾರೆ. ಸೊ ಯಾರು ಗಾಬರಿ ಆಗ್ಬೇಡಿ. ಮತ್ತೆ ಯಾರೆಲ್ಲ ಪ್ಯಾರಾ ಕಮಾಂಡೋಗೆ ಹೋಗ್ಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ, ಅವ್ರಿಗೂ ಕೂಡ ಇದರಲ್ಲೇ ಒಂದು ಫಾರ್ಮ್ ನ ಕೊಡ್ತಾ ಇದ್ದಾರೆ. ನಿಮ್ಗೆ ಮೆಡಿಕಲ್ ಆದ ಮೇಲೆ ಒಂದು ಫಾರ್ಮ್ ನ ಕೊಡ್ತಾ ಇದ್ದಾರೆ. ಆ ಫಾರ್ಮ್ ನ ನೀವು ಫಿಲ್ ಮಾಡ್ಬಿಟ್ಟು ಪ್ಯಾರಾ ಮೆಡಿಕಲ್ಗೂ ಕೂಡ ಹೋಗ್ಬೋದು. ಅದಕ್ಕೆ ಪುನಃ ಫಿಸಿಕಲ್ ಟೆಸ್ಟ್ ಎಲ್ಲ ಇರುತ್ತೆ. ಅದಕ್ಕೆ ಎಲ್ಲರೂ ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ಯಾರು ಈಗ ಎಕ್ಸಲೆಂಟ್ ಗ್ರೂಪ್ ಅಲ್ಲಿ ಬಂದಿರ್ತೀರಾ ಫಿಸಿಕಲ್ ಅಲ್ಲಿ, ಅವ್ರು ಮಾತ್ರ ಹೋಗ್ಬೋದು. ಫಸ್ಟ್ ಗ್ರೂಪ್ ಅಲ್ಲಿ ಯಾರು ಬಂದಿರ್ತೀರಾ ಆ ಕ್ಯಾಂಡಿಡೇಟ್ಗಳು ಪ್ಯಾರಾಗೆ ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ 10ಕ್ಕೆ 10 ಬೀಮ್ ಕೂಡ ಯಾರು ಮಾಡಿರ್ತೀರಾ ಅಂತವ್ರು ಮಾತ್ರ ಫಾರ್ಮ್ ಫಿಲ್ ಮಾಡ್ಬೋದು ಗೈಸ್. ಸರ್ ಹೈಟ್ 166 ಇರಬೇಕು, ಇಲ್ಲ ಇನ್ನೂ ಜಾಸ್ತಿ ಇರಬೇಕಾ ಪ್ಯಾರಾಗೆ ಅಂತ ಏನಾದ್ರು ಕೇಳ್ತಾ ಇದ್ದೀರಾ? ಇಲ್ಲ, ನಮ್ಮ ಕರ್ನಾಟಕ ಕ್ಯಾಂಡಿಡೇಟ್ಗಳಿಗೆ ಪ್ಯಾರಾಗೂ ಕೂಡ 166 ಹೈಟ್ ಇದ್ರೆ ಸಾಕು. ಆ ಪ್ಯಾರಾ ಟೆಸ್ಟ್ ಅಲ್ಲಿ ಫಿಸಿಕಲ್ ಯಾವ ತರ ಇರುತ್ತೆ ಅಂತ ಹೇಳ್ತೀನಿ ನೋಡಿ. 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 21 ನಿಮಿಷದ ಒಳಗಡೆ ಕ್ಲಿಯರ್ ಮಾಡಬೇಕು ಗಾಯ್ಸ್. 25 ನಿಮಿಷ ಅಲ್ಲ, 21 ನಿಮಿಷದೊಳಗಡೆ ಕ್ಲಿಯರ್ ಮಾಡಬೇಕಾಗುತ್ತೆ. ಮತ್ತೆ ಪುಲ್ ಅಪ್ಸ್ 10 ಕಂಪ್ಲೀಟ್ ಮಾಡ್ಲೇಬೇಕು. 9 ಹೊಡೆದ್ರು ಕೂಡ ನೀವು ರಿಜೆಕ್ಟ್ ಆಗ್ತೀರಾ. ಮತ್ತೆ 1 ನಿಮಿಷದ ಒಳಗಡೆ ನೀವು 30 ಪುಷ್ ಅಪ್ಸ್ ನ ಮಾಡಬೇಕಾಗುತ್ತೆ. ಮತ್ತೆ 1 ನಿಮಿಷದಲ್ಲಿ 40 ಸಿಟಪ್ಸ್ ನ ಮಾಡಬೇಕಾಗುತ್ತೆ. ಇದಿಷ್ಟು ಯಾರು ಮಾಡ್ತೀರಾ ಅವರು ಪ್ಯಾರಾ ಕಮಾಂಡೋಸ್ಗೂ ಕೂಡ ಹೋಗ್ಬೋದು. ಇದೊಂದು ಒಳ್ಳೆ ಅವಕಾಶ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಹೋಗ್ಬೋದು. ಸರ್ ಮತ್ತೆ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಾನು ಎಕ್ಸಲೆಂಟ್ ಗ್ರೂಪ್ ಅಲ್ಲಿ ಬಂದಿದ್ದೀನಿ, ನಾನು ಹೋಗ್ಬೇಕಾಗುತ್ತಾ, ಫಾರ್ಮ್ ಫಿಲ್ ಮಾಡ್ಬೇಕಾಗುತ್ತಾ ಅಂತ ನಿಮ್ಗೆ ಡೌಟ್ ಬರ್ತಾ ಇರ್ಬೋದು. ಇಲ್ಲ, ಇದು ಇಂಟ್ರೆಸ್ಟ್ ಇರೋರಿಗೆ ಮಾತ್ರ ಹೋಗ್ಬೋದು. ನೀವು ಎಕ್ಸಲೆಂಟ್ ಅಲ್ಲಿ ಬಂದಿರ್ಬೋದು, ನಿಮ್ಗೆ ಪ್ಯಾರಾಗ ಹೋಗಕ್ ಇಷ್ಟ ಇಲ್ಲ, ನಾನು ನಾರ್ಮಲ್ ಅಗ್ನಿವೀರ್ ಜಿಡಿಗೆ ಹೋಗ್ತೀನಿ ಅಂತ ಅನ್ನೋದಾದ್ರೆ ಹಂಗೂ ಹೋಗ್ಬೋದು. ಇಂಟ್ರೆಸ್ಟ್ ಇರೋರು ಅದಕ್ಕೆ ಹೋಗ್ಬೋದು. ಇಂಟ್ರೆಸ್ಟ್ ಇರಬೇಕಂದ್ರೆ ಫಸ್ಟ್ ಗ್ರೂಪ್ ಅಲ್ಲಿ ಬಂದಿರಬೇಕು. ಮತ್ತೆ ಪುಲ್ ಅಪ್ಸ್ ಮಾಡುವಾಗ ತುಂಬಾ ಫಾಸ್ಟ್ ಆಗಿ ಕೌಂಟ್ ನ ಮಾಡ್ತಾ ಇದ್ದಾರೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಸ್ಲೋ ಆಗಿ ಮಾಡಿದ್ರೆ ಸುಸ್ತಾಗ್ಬಿಡ್ತೀರಾ. 6, 7, 8 ಪುಲ್ ಅಪ್ಸ್ ನ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಮೂಡುಬಿದ್ರೆಯಲ್ಲಿ ಫಾಸ್ಟ್ ಆಗಿ ಕೌಂಟ್ ನ ಮಾಡ್ತಾ ಇದ್ದಾರೆ. ಸೊ ಏನು ತೊಂದರೆ ಇಲ್ಲ. ಆದ್ರೆ ನಿಮ್ಮ ಏನು ಚೆಸ್ಟ್ ಬೀಮ್ ನ ಒಂದು ಪಟ್ಟಿ ಇರುತ್ತಲ್ಲ, ಅಲ್ಲಿಗೆ ಟಚ್ ಆಗ್ಬೇಕು. ಟಚ್ ಆಗಿಲ್ಲ ಅಂದ್ರೆ ಕೌಂಟ್ ಮಾಡ್ತಾ ಇಲ್ಲ ಗೈಸ್. ಹಾಗಾಗಿ ಏನೋ ಒಂದು ಮೇಲೆ ಹೋಗಿ ನೀವು ಪುಲ್ ಅಪ್ ಬಾರ್ಗೆ ನಿಮ್ಮ ಚೆಸ್ಟ್ ನ ಟಚ್ ಮಾಡ್ತೀರಾ, ಅದು ಟಚ್ ಆಗ್ಬೇಕು. ಚಿನ್ನು ಕೂಡ ಆ ಬಾರ್ಗೆ ಟಚ್ ಆಗ್ಬೇಕು. ಮತ್ತೆ ಟ್ರ್ಯಾಕ್ ಬಗ್ಗೆ ಎಲ್ಲ ನಿಮ್ಗೆಲ್ಲ ಗೊತ್ತೇ ಆಗಿದೆ, ಸಿಂಥೆಟಿಕ್ ಟ್ರ್ಯಾಕ್ ಅಲ್ಲಿ ಆಗ್ತಾ ಇರೋದು. ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಓಡ್ತಾ ಇದ್ದೀರಾ ಅವರು ಶೂಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಶೂಸ್ ಅಲ್ಲೇ ಓಡಿ, ಬರಿಗಾಲಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಬರಿಗಾಲಲ್ಲೇ ಓಡಿ. ಬೇರೆಯವ್ರ ಮಾತು ಕೇಳ್ಕೊಂಡು ಬರಿಗಾಲಲ್ಲಿ ಓಡ್ಬಿಟ್ಟು ಶೂ ಹಾಕೊಂಡು ಓಡ್ಬೇಡಿ, ನಿಮ್ಗೆ ಕಷ್ಟ ಆಗುತ್ತೆ. ಕಂಪ್ಲೀಟ್ ಮಾಡೋದಕ್ಕೂ ಹಿಂಸೆ ಆಗ್ಬಿಡುತ್ತೆ. ಮತ್ತೆ ಫಿಸಿಕಲ್ ಗೆ ಹೋಗುವಾಗ ಒಂದು ಎಕ್ಸ್ಟ್ರಾ ಟಿ ಶರ್ಟ್ ನ ತಗೊಂಡೋಗಿ, ಬನೀನು ಲೈಟ್ ವೆಯ್ಟ್ ಆಗಿರ್ಬೇಕು, ಶಾರ್ಟ್ಸ್ ಲೈಟ್ ವೆಯ್ಟ್ ಆಗಿರ್ಬೇಕು, ಶೂಸ್ ಅಷ್ಟೇ ನೀವು ಯಾವ್ದು ಪ್ರಾಕ್ಟೀಸ್ ಮಾಡಿರ್ತೀರಾ ಆ ಶೂಸ್ ಅಲ್ಲೇ ರನ್ನಿಂಗ್ ಮಾಡಿ. ಎಲೆಕ್ಟ್ರಾಲ್ ಗ್ಲೂಕೋಸ್ ಎಲ್ಲ ತಗೊಂಡೋಗಿ ನೀರ್ನ ಚೆನ್ನಾಗಿ ಕುಡಿತಾ ಇರಿ. ಡಿಹೈಡ್ರೇಟ್ ಆಗಬೇಡಿ. ಗ್ಲೂಕೋಸ್ ತಗೊಂಡೋಗಿ, ಎಲೆಕ್ಟ್ರಾಲ್ ತಗೊಂಡೋಗಿ, ಮತ್ತೆ ಮೂವ್ ತಗೊಂಡೋಗಿ. ಮತ್ತೆ ಇನ್ನೊಂದು ಫೋಟೋ ಮತ್ತೆ ಫೋಟೋ ಅಂಟಿಸೋದಕ್ಕೆ ಗಮ್ ಅಲ್ಲಿ ಕೊಡೋದಿಲ್ಲ ಗಾಯ್ಸ್, ನೀವೇ ತಗೊಂಡೋಗ್ಬೇಕು. ಗಮ್ಮು ಮತ್ತೆ ಅಲ್ಲಿ ಸೈನ್ ಮಾಡೋದಕ್ಕೆ ಪೆನ್ನು, ಇದನ್ನೆಲ್ಲ ತಗೊಂಡೋಗಿ ಅಲ್ಲಿ ಕೊಡ್ತಾ ಇಲ್ಲ. ಸೊ ಇದನ್ನೆಲ್ಲ ಮರಿದೆ ತಗೊಂಡೋಗಿ. ಮತ್ತೆ ಜರ್ನಿಯಲ್ಲಿ ಮನೆಯಿಂದನೇ ಆದಷ್ಟು ಊಟ ತಗೊಂಡೋದಕ್ಕೆ ಟ್ರೈ ಮಾಡಿ. ಟ್ರೈನ್ ಊಟ, ಹೊರಗಡೆ ಹೋಟೆಲ್ ಊಟಗಳನ್ನೆಲ್ಲ ಬಿಟ್ಬಿಡಿ. ರನ್ನಿಂಗ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ, ಫಿಸಿಕಲ್ ಮೆಡಿಕಲ್ ಹೋಗ್ತಾ ಇದ್ದೀರಾ, ಹೊರಗಡೆ ಊಟಗಳು ತುಂಬಾ ವ್ಯತ್ಯಾಸ ಆಗುತ್ತೆ. ಆಯಿಲ್ ಐಟಮ್ ಎಲ್ಲ ತಿಂದ್ರೆ ಲಿವರ್ ಮೇಲೆಲ್ಲ, ನಿಮ್ ಲಿವರ್ ಟೆಸ್ಟ್, ಕಿಡ್ನಿ ಟೆಸ್ಟ್ ಅಲ್ಲೆಲ್ಲ ವೇರಿಯೇಷನ್ಗಳು ಬಂದ್ಬಿಡುತ್ತೆ. ಹಾಗಾಗಿ ಮನೆ ಊಟನೇ ಆದಷ್ಟು ತಗೊಂಡೋಗಕ್ಕೆ ಟ್ರೈ ಮಾಡಿ. ನೀರ್ನ ಚೆನ್ನಾಗಿ ಕುಡಿತೀರಿ, ಫ್ರೂಟ್ಸ್ ತಿನ್ನಿ. ಜರ್ನಿಯಲ್ಲಿ ನೀವು ಒಂದೇ ದಿನದಲ್ಲಿ ಎಲ್ಲ ಆಗಲ್ಲ. ಇವತ್ತು ನಿಮ್ಗೆ ಫಿಸಿಕಲ್ ಇದ್ರೆ PET PST ಎಲ್ಲ ಮಾಡಿ ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಡೇ ನಿಮ್ಗೆ ಮೆಡಿಕಲ್ ಕೂಡ ಇರುತ್ತೆ. ಇದಿಷ್ಟು ಗೈಸ್ ಇವತ್ತಿನ ಅಗ್ನಿವೀರ್ PET PST ಮತ್ತೆ ಮೆಡಿಕಲ್ ಬಗ್ಗೆ ಒಂದು ಇನ್ಫಾರ್ಮೇಶನ್ ಆಗಿತ್ತು. ಈ ವಿಡಿಯೋ ನೋಡಿ ನಿಮ್ಗೆ ಏನೇನ್ ಡೌಟ್ ಇತ್ತು ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.